ಹೆಲೋ ಫ್ರೆಂಡ್ಸ್, ನೋಡಿ ನನ್ನ ಮಗಳನ್ನ ಇವತ್ತು ಅರ್ಲಿ ಮಾರ್ನಿಂಗ್ 3:15ಗೆ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀವಿ. ಬಿಕಾಸ್ ಅವಳಿಗೆ ಡೆಲಿವರಿ ಪೇಯ್ನ್ ಬಂದಿತ್ತು. ನಮಗೆ ಮನೇಲಿ ತುಂಬ ಭಯ ಆಗ್ತಿತ್ತು. ನೈಟೆಲ್ಲ ಅವಳು ಪಾಪ ಫುಲ್ ನಿದ್ರೆನೇ ಮಾಡಿರಲಿಲ್ಲ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀವಿ. ಡ್ರಿಪ್ಸ್ ಹಾಕಿದ್ದಾರೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. 3:15 ಕರ್ಕೊಬಂದ್ರೂ ಫಸ್ಟ್ ಬೇಬಿ ಹೊರ ಬರಲಿಕ್ಕೆ 4:30 ಆಗಿತ್ತು. 4:30ಗೆ ಮೊದಲನೇ ಮಗ ಹೊರ ಬರ್ತಾನೆ. ಬಟ್ ಅವನು ಹೊರ ಬಂದಮೇಲೆ ಅವಳಂತೂ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದ್ಲು. ನೋಡಿ, ಇವನೇ ಮೊದಲನೇ ಮಗ. ಟೋಟಲಾಗಿ 4 ಪಪ್ಪೀಸ್ ಇತ್ತು ಅಂತ ನಮಗೆ ಸ್ಕ್ಯಾನಿಂಗಲ್ಲೇ ಗೊತ್ತಾಗಿತ್ತು. ಸೊ ಇವನು ಹೊರ ಬಂದಮೇಲೆ 7:30 ಆಗಿದ್ರೂ ಇನ್ನು 3 ಪಪ್ಪೀಸ್ ಹೊರ ಬಂದಿರಲಿಲ್ಲ. ಸೊ ಹಾಗಾಗಿ ಅವಳಿಗೆ ಸಿಸರಿನ್ ಮಾಡಬೇಕಾಗಿತ್ತು. ಸಿಸರಿನ್ ಮಾಡಿ 3 ಪಪ್ಪೀಸನ್ನು ಹೊರ ತೆಗಿಬೇಕಾಗಿತ್ತು. ಸೊ ಅದರಲ್ಲಿ ಸೆಕೆಂಡ್ ಬೇಬಿ ಇವಳು ಫೀಮೇಲ್ ಆಗಿದ್ಲು. ಇವಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಅವಳು ತುಂಬ ಡಿಲೇ ಆಗಿದ್ದರಿಂದ 7:30 ಆದ್ರೂ ಅವಳಿಗೆ ಹೊರ ಬಂದಿರಲಿಲ್ಲ. ಹಾಗಾಗಿ ಇವಳನ್ನ ಉಳಿಸ್ಕೊಳಕ್ಕಾಗಿರಲಿಲ್ಲ ಸಿಸರಿನ್ ಮಾಡಿದ್ರೂ. ಇದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಇದಾದಮೇಲೆ ಇನ್ನೂ 2 ಪಪ್ಪೀಸ್ ಆರೋಗ್ಯವಾಗಿದ್ದಾವೆ. ನೋಡಿ, ಟೋಟಲಾಗಿ 3 ಪಪ್ಪೀಸ್ ಆರೋಗ್ಯವಾಗಿ ಇದ್ದಾರೆ. ಸೊ ಇವಾಗ ಇವಳನ್ನ ನಾವು ಮನೆಗೆ ಕರ್ಕೊಬಂದಿದ್ದೀವಿ. ಹಾಸ್ಪಿಟ್ಲಲ್ಲಿ ವೀಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಮನೆಗೆ ಬಂದಮೇಲೆ ಕಂದಮ್ಮ ಆರೋಗ್ಯವಾಗಿದ್ದಾಳೆ. ಆದರೆ ಪಾಪ ಸಿಸರಿನ್ ಆಗಿರೋದ್ರಿಂದ ಅವಳಿಗೆ ತುಂಬಾ ಪೇಯ್ನ್ ಇದೆ. ಬಟ್ ಪಾಪ ಹೇಳ್ಕೊಳಕ್ಕಾಗಲ್ಲಲ್ವ. ಸೊ ನಾವು ಮನುಷ್ಯರಾದರೆ ಎಲ್ಲರ ಜೊತೆ ಹೇಳ್ಕೊಳ್ತೀವಿ, ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಎಲ್ಲಿ ಮಲ್ಕೋತೀವಿ ಅಲ್ಲಿ ಮಲ್ಕೋತಾಳೆ. ನೋಡಿ, ತೋರಿಸ್ತೀನಿ ಅವಳಿಗೆ ಸಿಸರಿನ್. ನೋಡಿ, ಇಲ್ಲಿ ಮಾಡಿದ್ದಾರೆ. ಪಾಪ ಸ್ಟಿಚ್ ಹಾಕ್ಬಿಟ್ಟು ಬ್ಯಾಂಡೇಜ್ ಮಾಡಿದ್ದಾರೆ. ಅದು ಅವಳಿಗೆ ಪೇಯ್ನ್ ಇದೆ ಪಾಪ. ನನಗಂತೂ ತುಂಬ ಇವತ್ತು ಬೇಜಾರಾಯಿತು. ಬಿಕಾಸ್ ಅವಳನ್ನ ಸಿಸರಿನಿಗೆ ಕರ್ಕೊಬರುವಾಗ ನಾನಂತೂ ತುಂಬ ಹತ್ತಿದ್ದೀನಿ ಇವತ್ತು. ಬಿಕಾಸ್ ಇಷ್ಟು ಸಣ್ಣ ಕಂದಮ್ಮನಿಗೆ ಸಿಸರಿನ್ ಮಾಡಿ ಪಪ್ಪಿಗಳನ್ನ ಹೊರ ತೆಗಿಬೇಕು ಅಂತಂದರೆ ನನ್ನಿಂದ ಅದನ್ನು ನೋಡ್ಕೊಂಡಿರ್ಲಿಕ್ಕಾಗಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಒಂದು ಪಪ್ಪಿಗೆ ಸಿಸರಿನ್ ಮಾಡಿ ಅವಳ ಹೊಟ್ಟೆಯಿಂದ ಪುಟ್ಟು ಕಂದಮ್ಮಗಳನ್ನ ಹೊರ ತೆಗೆದಿದ್ದು ನಾನು ನೋಡಿರೋದು. ಸೊ ನೋಡಿ ನಮ್ಮ 3 ಕ್ಯೂಟಾದ ಮೇಲ್ ಪಪ್ಪಿಗಳು ಆರೋಗ್ಯವಾಗಿದ್ದಾವೆ. ಆದರೆ ಫೀಮೇಲ್ ಪಪ್ಪಿನ ಉಳಿಸ್ಕೊಳಕ್ಕಾಗಲಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮುದ್ದಾದ 3 ಪಪ್ಪೀಸ್ ಮತ್ತು ಅವರ ತಾಯಿ ಮೇಲೆ ಸದಾ ಇರಲಿ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನಮ್ಮ ಕಂದಮ್ಮನ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು.